ನಾನು ಸಣ್ಣವನಿದ್ದಾಗಲಿಂದನೂ ಒಂದು ಗಾದೆ ಕೇಳಿದ್ದೀನಿ, ಕಾಲಿದ್ರೆ ಹಂಪಿ ನೋಡು, ಕಣ್ಣಿದ್ರೆ ಕನಗಿರಿ ನೋಡು, ಪುಣ್ಯ ಮಾಡಿದರೆ ಈ ಭೂ ಕೈಲಾಸ ಪುರ ನೋಡು ಅಂತ. ಆರೆಮ್ಮೆ ಕಟ್ಟಿದಕ್ಕೆ 100 ಎಮ್ಮೆಕ್ಕಿ ಮನೆಗೆ ಮಜ್ಜಿಗೆ ಕೊಯ್ಗಳಪ್ಪ. 6 ಎಮ್ಮೆ ಕಟ್ಕೊಂಡು 100 ಎಮ್ಮೆಕ್ಕಿ ಮನೆಗೆ ಮಜ್ಜಿಗೆ ಬಂದಿಯಲ್ಲ ಅಂತಂದು ಕೊಂಡು ಪುಟ್ಟಕ್ಕೆ ಸುಚ್ಚಾಳ. ನೋಡಿ ಕಲ್ಲು ಕೋಳಿ ಇದೆ, ಇಲ್ಲಿ ಕಲ್ಲಿನ ಮುಳ್ಳ ಇದ್ದಾನೆ. ಈ ಕಲ್ಲು ಕೋಳಿ ಕೂಗಿದಾಗ ಈ ಮುಳ್ಳ ಚೂರಿ ಹಾಕಿದರೆ ಹಂಪಿ ಗೋಪುರ ಮೇಲೆ ಕುಂತು ಕಾಗಿ ನಿಂತಿದ್ರೆ ಅವತ್ತು ಜಗತ್ ಪ್ರಳಯ. ಮನೆಗಳು, ಮನೆತನಗಳು, ರಾಜರು, ರಾಜನೀತಿ, ಜನಜೀವನ, ಉಡುಗೆ ತೊಡುಗೆ, ಸಂಸ್ಕೃತಿ, ಸಾಹಿತ್ಯ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ. ಕಾಲಮಾನ ಬದಲಾದರೂ ಇತಿಹಾಸ ಬದಲಾಗದು. ಒಂದೊಂದು ಕಲ್ಲಿನ ಹಿಂದೆ ಒಂದೊಂದು ಇತಿಹಾಸ ಇರುತ್ತೆ, ಒಂದೊಂದು ಕುರುವಿನ ಹಿಂದೆ ಒಂದೊಂದು ಕತೆ ಇರುತ್ತೆ. ಈ ತರ ಕುರುಹುಗಳ ಹಿಂದೆ ಬಿದ್ದಾಗ ನಮಗೆ ಸಹಸ್ರಾರು ಕತೆಗಳ ಹಿಂದೆ ಇತಿಹಾಸ ಸಿಗುತ್ತೆ. ಈಗ ಇತಿಹಾಸ ಮತ್ತು ಆಧ್ಯಾತ್ಮತೆ ಹಿಂದೆ ಬಿದ್ದಾಗ ನಮಗೆ ಸಿಕ್ಕ ಅತಿ ಪುರಾತನ ಮತ್ತು ಪವಿತ್ರವಾದ ಕ್ಷೇತ್ರ ಪುರ. ನೀವು ನೋಡ್ತಾ ಇರೋಂಥ ಈ ಸ್ಥಳ ಕರ್ನಾಟಕದ ಅತ್ಯಂತ ಪುರಾತನ ಮತ್ತು ಪವಿತ್ರವಾದಂತಹ ಸೋಮನಾಥೇಶ್ವರ ಟೆಂಪಲ್. ಈ ದೇವಾಲಯ ಬಂದ್ಬಿಟ್ಟು ಕುಷ್ಟಗಿ ತಾಲೂಕಿನ ಪುರ ಗ್ರಾಮದಲ್ಲಿದೆ. ಈ ದೇವಾಲಯದಲ್ಲಿ ಸುಮಾರು ವಿಶೇಷತೆಗಳಿದಾವೆ. ಅಂದರೆ ಇಲ್ಲಿ 7 ಬಾವಿಗಳಿದಾವಂತೆ, 3 ಕಾಲಿನ ಮಂಚ ಇದೆ. ಆ ಮಂಚದ ಮೇಲೆ ನಾಗಸರ್ಪ ಬಂದು ಮಲಗುತ್ತೆ ಅಂತ ಇಲ್ಲಿನ ಸ್ಥಳೀಯರ ನಂಬಿಕೆ. ಪುರದ ಪುಣ್ಯಂ ಪರದತ್ತಾನುಪಾಲನಂ ದಾನಯೂರ್ ಮಧ್ಯೆ ಪುರವರ್ಗಕ್ಕೆ ಅವನಾನೊಬ್ಬ ತಪಿತರು ತಮ್ಮ ತಂದೆ ತಾಯಿಗಳನ್ನು ವಾರಣಾಗಿರಿ ಗೋ ಬ್ರಾಹ್ಮರ ಅತ್ತೆ. ಅಂದರೆ ಪುರವರ್ಗಕ್ಕೆ ಅವನೊಬ್ಬನ ತಪಿತರು ಅಂತ ಹೇಳಿ, ಪುರವರ್ಗಕ್ಕೆ ಯಾರಾದರೂ ನೀನು ಬಂದು ಓದಿ ಅಂದರೆ ನಿಮ್ಮಪ್ಪ ನಿಮ್ಮನ್ನ ಕರ್ಕೊಂಬಂದು ತೋರಿಸು. ಇಲ್ಲಾಂದರೆ ವಾರಣಾಸಿ ಒಳಗೆ ಗೋ ಬ್ರಾಹ್ಮಣ ಅಂದರೆ ಗೋವುಗಳನ್ನು ಬ್ರಾಹ್ಮಣರನ್ನು ಹತ್ಯೆ ಮಾಡಿದ ಪಾಪ ನಿನಗೆ ಬರುತ್ತೆ. ಅದು ಎಂಥ ಪಾಪ ಅಂದರೆ ಬ್ರಹ್ಮಹತ್ಯಾ ದೋಷ ಅಂತ ಬರುತ್ತಲ್ಲ, ಆ ಪಾಪ. ಒಂದು ತೆಂಗಿನ ಮರ ಕಳೆದ್ರೆ ಪೂಜೆ ಮಾಡಿ ಕಡಿತಾರೆ. ಯಾಕೆ ಪೂಜೆ ಮಾಡಿ ಕಡಿತಾರೆ? ಬ್ರಹ್ಮಹತ್ಯಾ ದೋಷ ಬರಬಾರ್ದು ಅಂತ ಪೂಜೆ ಮಾಡಿ ಕಡಿತಾರೆ. ಆ ರೀತಿ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಶಿಶುವನ್ನು ಸಾಯಿಸ್ತಾರಲ್ಲ, ಅದಕ್ಕೂ ಬ್ರಹ್ಮಹತ್ಯಾ ದೋಷ ಬರುತ್ತೆ. ಆ ಪಾಪ ನಿನಗೆ ಬರಬಾರದು ಅಂತಂದರೆ ನಿಮ್ಮ ಅಪ್ಪ ನಿಮ್ಮವನ್ನ ಕರ್ಕೊಂಡು ತೋರಿಸು ಅಂತ ಹೇಳ್ತಾ ಇದೆ ಶಾಸನ. ಪುರಾಣಗಳ ಪ್ರಕಾರ ಇಲ್ಲಿ ಕುಂತಿದೇವಿ ಗಜಗೌರಿ ರಥ ಮಾಡಬೇಕಾದ್ರೆ ಭೀಮಸೇನ ಈ ಗುಡಿಯನ್ನು ಕಟ್ಟಿದ್ನ ಅಂತ ಒಂದು ಪುರಾಣಗಳ ಪ್ರಕಾರ ಮಾಹಿತಿ ಇದೆ. ಕೆಲವೊಂದು ಪುರಾಣಗಳಿರ್ತವೆ ಇದು 7ನೇ ಶತಮಾನದಲ್ಲಿ ಈ ಗುಡಿಯನ್ನು ಕಟ್ಟಿಸಿದ್ದಾರೆ, ಹಾಗೂ 14ನೇ ಶತಮಾನದಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಅಂತ ಹೇಳ್ತಾರೆ. ಈ ಗುಡಿ ಯಾವುದೇ ದಾಳಿಕೋರರಿಂದ ಹಾನಿಗೆ ಉಂಟಾಗಬಾರದೆಂದು ಇದನ್ನ ನೆಲಮಾಳಿಗೆಯಲ್ಲಿ ಇದನ್ನೆಲ್ಲ ಗುಡಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ 1 ಕೋಟಿಗೂ ಹೆಚ್ಚು ಲಿಂಗಗಳಿದ್ದಾವೆ. ಎಲ್ಲ ಕೋಟಿಗಳಿಗೂ ಆಗಿನ ಕಾಲದಲ್ಲಿ ಎಟ್ಟೆ ಟೈಮಲ್ಲೇ ಅವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಕಷ್ಟ ಆಗುತ್ತಂತ ಇಲ್ಲಿ ಮೇನ್ ಗರ್ಭಗುಡಿಯ ಎದುರುಗಡೆ ಒಂದು ಕಲ್ಲಿದೆ. ಆ ಕಲ್ಲಿಗೆ ನೈವೇದ್ಯ ಮಾಡಿದ್ರೆ 1 ಕೋಟಿ ಲಿಂಗಕ್ಕೂ ನೈವೇದ್ಯ ಮುಟ್ಟುತ್ತೆ ಅಂತ ಒಂದು ನಂಬಿಕೆ. ನಾನ್ ಚಿಕ್ಕವನಿದ್ದಾಗ ಇದನ್ನ ತಿರ್ಸಿದ್ರೆ ಮನಸ್ಸಲ್ಲಿರೋದು ಆಗುತ್ತೆ ಅಂತ ಕೇಳಿದಂತ. ಇದ್ರದ್ದು ಏನಿದ್ರ ಮಹತ್ವ? ಇದು ಅರಿವಾಣ ಅಂತ ಹೆಸರು ಇದಕ್ಕೆ. ಇದು ಹಿಂದಿನ ಕಾಲದಲ್ಲಿ ಎಲ್ಲ ದೇವರಿಗೆ ಪೂಜೆ ಮಾಡಿ ಇದರಲ್ಲಿ ನೈವೇದ್ಯ ಇಟ್ಟು ತಿರುಗಿಸ್ಬಿಟ್ರೆ ಎಲ್ಲ ದೇವರಿಗೆ ಅರ್ಪಣೆಗೋಸ್ಕರ ಮಾಡಿದ್ರು. ಈಗ ಇದು ಬದಲಾಗಿಬಿಟ್ಟಿದೆ. ಜನರ ಬಾಯಲ್ಲಿ ಇದಕ್ಕೆ ತಮ್ಮ ಇಷ್ಟಾರ್ಥ ಕೇಳ್ತಾ ಇದ್ದಾರೆ. ಅದು ಫ್ರೀ ತಿರುಗಿದ್ರೆ ಆಗುತ್ತೆ, ಟೈಟ್ ತಿರುಗಿದ್ರೆ ಲೇಟ್ ಆಗುತ್ತೆ ಅಂತ ಒಂದು ವಾಡಿಕೆ ಕೆಲವೊಬ್ಬರದ್ದು ಆಗಿದೆ. ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಅಂದ್ರೆ ಎಲ್ಲಾ ದೇವರಿಗೆ ನೈವೇದ್ಯ ಎಟ್ಟೆ ಟೈಮ್ ಮುಟ್ಸಕ್ಕೆ ಇದರಲ್ಲಿ ಹಾಕಿ ಟೈಮ್ ಮೊದಲಿನ ಕಾಲದಲ್ಲಿ ಆ ರೀತಿ. ಈಗ ಇದು ವಾಡಿಕೆ ಚೇಂಜ್ ಈ ತರ ಮಾಡಿದ್ದಾರೆ. 8ನೇ ಶತಮಾನ ಶಾಸನದಲ್ಲಿ ಜಗದೇಕ ಮಲ್ಲ ಅಂತಂದು ಒಬ್ಬ ರಾಜ ಬಿರುದು ಕೊಟ್ಟಿದ್ದಾರೆ. ಹೌದಾ?
ಆಗ ರಾಜರು ಏನು ಮಾಡ್ತಾಯಿದ್ರು, ಆ ಶಾಸನ ಏನು ಹೇಳ್ತಾ ಇದೆ, ನಾನಾ ದೇಶೀಯ ನಾಡಾಳುವ ಮುಮ್ಮುರಿ ಗಂಡಗಳು ಇಲ್ಲಿ ಸಭೆ ಹೇಳ್ತಾ ಇದ್ರು, ಇಲ್ಲಿ ಬ್ರಹ್ಮಸಭೆ ಮಾಡ್ತಾಯಿದ್ರು, ರಾಜಸಭೆ ಮಾಡ್ತಾಯಿದ್ರು. ಆ ಬ್ರಹ್ಮಸಭೆ ರಾಜಸಭೆಯೊಳಗೆ ಹಂಪಿ ಪಂಪಾಪತಿಗೆ ನೈವೇದ್ಯಕ್ಕೆ ನೆಲ್ಲು ಇಲ್ಲವೆಂದ ಮಾತ್ರಕ್ಕೆ ಒಂದು ಮತ್ತರು ಭೂದಾನ ಕೊಟ್ಟರು. ಶೇನಭವ ಬೊಮ್ಮರಸ ಅಂತ ಬರ್ತಾರೆ, ಅವರಿಗೆ ಒಂದು ಮತ್ತರು ಜಮೀನು ದಾನವಾಗಿ ಕೊಟ್ಟರು. ಕಲ್ಲೋಜ ಅಂತ ಬರ್ತಾನೆ, ಆತಗೆ ಅರ್ಧ ಮತ್ತರು ದಾನ ಕೊಟ್ಟರು. 150 ಮತ್ತರು ಎಕರೆ ದಾನ ಹೇಳ್ತಾ ಇದೆ ಶಾಸನ. ಈ ದೇವಸ್ಥಾನದ ಹೊಲ ಟೋಟಲ್ 150 ಮತ್ತರು ಅಂತ ಶಾಸನ ಹೇಳ್ತಾ ಇದೆ. 1 ಮತ್ತರು ಅಂದರೆ 4 ಎಕರೆ, 150 ಮತ್ತರು ಅಂದ್ರೆ 600 ಎಕರೆ ಜಮೀನು ಎಲ್ಲಿದೆ? ರಹಸ್ಯವಾಗಿ ಹೋಗಿದೆ. ಹಿಂದೆ ರಾಜಮನೆತನಗಳ ಮೇಲೆ ನಡೆದಂಥ ದೇವಾಲಯ ಇದು. ಉಮ್ಲೂಟಿ ಅನ್ನದಾನ ರಾಜ ನಾಡಗೌಡ ಅಂತಂದು ಅವರು ಮನೆತನಕ್ಕೆ ಒಳಪಟ್ಟ ದೇವಾಲಯ. ಹಾಗಾಗಿ ರಾಜಮನೆತನದಲ್ಲಿ ನೆಲೆಗೊಂಡಿದೆಯಲ್ಲ, ಈಗೆಲ್ಲ ಸರ್ಕಾರ ಬಂದು ಸರ್ಕಾರದ ಅಧೀನತೆಯಲ್ಲಿ ನಡೀತಾ ಇದೆ. ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಎಂಡೋಮೆಂಟ್ ಕಪಿಮುಷ್ಟಿಯಲ್ಲಿ ದೇವಸ್ಥಾನ ಇದೆ. ಇದು ಸಿ ಕೆಟಗರಿ ದೇವಸ್ಥಾನ ಆದ್ದರಿಂದ ಆದಾಯ ಕಡಿಮೆ ಇದ್ದರಿಂದ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ನಮ್ಮ ದೇವಸ್ಥಾನ. ಇಲ್ಲಿ 7 ಬಾವಿ 7 ಆಂಜನೇಯ ಇವೆ ಅಂತ ಒಂದು ವಾಡಿಕೆ ಇದೆ. 7 ಬಾವಿಗಳು ಆಂಜನೇಯ ಯಾರಿಗಾದರೂ ಕಂಡ್ರೆ ಅವರೇ ಪುಣ್ಯವಂತರು, ಅವರಿಗೆ ಮುಕ್ತಿ ದೊರೆಯುತ್ತೆ ಅಂತ ಒಂದು ವಾಡಿಕೆ ಇದೆ. ಇಲ್ಲಿ 3 ಕಾಲು ಮಂಚ ಇದೆ. ಹಂಪಿಗೆ ಇಲ್ಲಿಗೆ ಅಂಡರ್ಗ್ರೌಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಅಂಡರ್ಗ್ರೌಂಡ್ನಲ್ಲಿ ಹಿಂದಿನ ಕಾಲಕ್ಕೆ 3 ಕಾಲು ಮಂಚಕ್ಕೆ ಹಾಲಿಟ್ಬಿಟ್ಟು ಅದಕ್ಕೆ ಹೂವು ಹಾಯಿಸ್ಬಿಟ್ರೆ ಆ ಅಂಡರ್ಗ್ರೌಂಡ್ನಾಗ ಹಾಕಿ 7 ಸ್ವಲ್ಪ ಒಂದು ಕುಳಿದು ಹೋಗ್ತಿತ್ತು ಅಂತ ಒಂದು ವಾಡಿಕೆ ಇದೆ ಆ ಮಂಟಪದ್ದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈಶ್ವರನ ಪಾಣಿಗಟ್ಟು ರೈಟ್ ಸೈಡ್ಗಿದೆ. ಈಶ್ವರನಿಗೆ ಯಾವುದೇ ಈಶ್ವರನ ಪಾಣಿಗಟ್ಟು ನಾವು ಹೋಗಿ ನಿಂತಾಗ ನಮಗೆ ರೈಟ್ ಸೈಡ್ ಇರಬೇಕು, ಇಲ್ಲಿ ನಮಗೆ ಲೆಫ್ಟ್ ಸೈಡ್ ಬರ್ತಾ ಇದೆ. ಹಾಗಾಗಿ ಈ ಈಶ್ವರನದು ವಿಶೇಷ ಏನಂದರೆ, ಹಿಂದೆ ಕುಂತು ಪೂಜೆ ಮಾಡೋದ್ರಿಂದ ಜಾಸ್ತಿ ಫಲ, ಮುಂದೆ ಕುಂತು ಪೂಜೆ ಮಾಡಿದರೆ ಕಡಿಮೆ ಫಲಾದಿಗಳು ಅಂತ ಹೇಳ್ಬೋದು. ಇದೇ 3 ಮಂಚ ಹಂಪಿಗೆ ಇಲ್ಲಿಗೆ ಅಂಡರ್ಗ್ರೌಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ 3 ಕಾಲು ಮಂಚ ಇರೋ ಜಾಗದಲ್ಲಿ ಇಲ್ಲಿಂದ ಸುರಂಗ ಮಾರ್ಗ ಹಂಪಿಗಿರೋದ? ಎಲ್ಲಿದೆ ಗೊತ್ತಿಲ್ಲ, ರಹಸ್ಯವಾಗಿ ಇದೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ಇದಕ್ಕೆಲ್ಲ ಹೂವು ಹಾಕ್ತಾ ಇದ್ರು, ಇಲ್ಲಿ ಹಾಲಾಡ್ತಾ ಇದ್ರು. 7 ಸ್ವಲ್ಪ ಒಂದು ಇದ್ರ ಮೇಲೆ ಮಲಿಕೆಂದು ಹಾಲು ಕೊಡುವುದಿತ್ತು. ಅದರ ಹೆಜ್ಜೆ ಮಾತ್ರ ಜನರು ನೋಡ್ತಾ ಇದ್ರು. ಕೆರ್ಪ ಯಾರಿಗೆ ಕಂಡಿಲ್ಲ ಒಂದು ವಾಡಿಕೆ. ಅಕ್ಕಿ ಹಾಕಿದಾಗ ಅದ್ರ ಮೇಲೆ ಹೆಜ್ಜೆಗಳು, ಹೂವು. ಇದೇ ಶಾಸನ ಕೆಲವೊಂದು ಹೂವು ಕೆಲವೊಂದು ಹಣ್ಣುಗಳ ಬಗ್ಗೆ ವರ್ಣನೆ ಮಾಡುತ್ತೆ. ಯಾವ ಹೂವು ಯಾವ ಹಣ್ಣನ್ನು ಇಟ್ಟರೆ ದೇವರಿಗೆ ಪಾಪ ಬರುತ್ತೆ, ಯಾವ ಹೂವು ಯಾವ ಹಣ್ಣನ್ನು ದೇವರಿಗೆ ಇಟ್ಟರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದೆ. ಕೆಲವೊಂದಿಷ್ಟು ಹೂವು ನಿಲ್ಬಡ ಅಂತ ದೇವರಿಗೆ ಆ ಶಾಸನ. ಕೆಳಗಡೆ ಬಂದುಬಿಟ್ಟು ವಹಿಲಾ ಅಂತ ಉಲ್ಲೇಖ ಮಾಡ್ತಾ ಇದೆ. ವಹಿಲಾ ಅಂದರೆ ಯಾರು? ಶಿವತತ್ವ ಚಿಂತಾಮಣಿ ಗ್ರಂಥದ ಆಧಾರವಾಗಿಟ್ಟುಕೊಂಡು ಈ ಧಾರವಾಡ ಯೂನಿವರ್ಸಿಟಿಯವರು ಈ ದೇವಸ್ಥಾನ ಮೇಲೆ PhD ಮಾಡಿದ್ದಾರೆ. ಶಿಲಾಶಾಸನ ಆಧಾರಿತವಾಗಿ ಒಂದು ಬುಕ್ ಮಾಡಿದ್ದಾರೆ. ಆ ವಹಿಲಾ ಯಾರು ಅಂದರೆ ಶಿವತತ್ವ ಚಿಂತಾಮಣಿ ಗ್ರಂಥದ ಆಧಾರವಿಟ್ಕೊಂಡು ವಹಿಲಾ ಗುಜರಾತಿನ ವಿಲಾಸವತಿ ಪಟ್ಟಣದ ನಿಕುಂಭರಾಜನ ಮಗ ವಹಿಲಾ 16 ವರ್ಷದ ಹುಡುಗನಿದ್ದಾಗ ನಿಕುಂಭರಾಜ ಅವರ ತಂದೆ ತೀರ್ಕೊಂತಾರೆ. ನನ್ನ ತಂದೆ ಮರಳಿ ಬರಬಹುದು ಅಂತ ವಹಿಲಾ ತಿಳ್ಕೊಂಡು ಸೌರಾಷ್ಟ್ರಿ ಸೋಮನಾಥನನ್ನು ಕುರಿತು ತಪಸ್ಸು ಮಾಡ್ತಾನೆ. ಸೌರಾಷ್ಟ್ರಿ ಸೋಮನಾಥ ದರ್ಶನ ಕೊಡೋದಿಲ್ಲ, ಸಶರೀರವಾಣಿ ಆಗುತ್ತೆ. ಸಶರೀರವಾಣಿಯಲ್ಲಿ ನೀನು 12 ವರ್ಷ ಪರ್ಯಂತರ ಗುಡ್ಡಕ್ಕೆ ಹೋಗಿ ಗುಗ್ಗಳಾರತಿಯನ್ನು ತಂದು ನನ್ನ ಸೇವೆಯನ್ನು ಮಾಡು, ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಸೌರಾಷ್ಟ್ರ ಸೋಮನಾಥ ಸಶರೀರವಾಣಿಯೊಳಗೆ ವಹಿಲನಿಗೆ ಉಲ್ಲೇಖ ಮಾಡ್ತಾನೆ. ಹಾಗಾಗಿ ವಹಿಲಾ 12 ವರ್ಷ ಪರ್ಯಂತರ ಗುಗ್ಗಳಾರತಿ ತಂದು ಶಿವನಿಗೆ ಸಮರ್ಪಿಸಿದ. 12 ವರ್ಷದ ನಂತರ ವಹಿಲನಿಗೆ ಸೌರಾಷ್ಟ್ರ ಸೋಮನಾಥ ದೇವ ದರ್ಶನ ಕೊಟ್ಟ. ತನ್ನ ವಿಮಾನದಲ್ಲಿ ಕೈಲಾಸಕ್ಕೆ ಕರೆದುಕೊಂಡು ಹೋದ. ಮರಳಿ ವಹಿಲನನ್ನು ಕಳಿಸುವಾಗ ಹಳ್ಳಿಗೆ ಹೋಗಿ ದೇಗುಲ ಮಾಡಿ ಸೆರಿಗೆ ಎಕ್ಕಿ ಕೆರೆ ಕಟ್ಟಿಸುವಂತ ವಹಿಲಾಗೆ ಹೇಳಿದ. ಹಾಗಾಗಿ ವಹಿಲಾ ನಿರ್ಮಾಣ ಮಾಡಿದ ದೇವಾಲಯ ಅಂತ ಇನ್ನೊಂದು ಶಾಸನ ಹೇಳ್ತಾ ಇದೆ. ಈ ದೇವಾಲಯದಲ್ಲಿ ಒಟ್ಟು 7 ಬಾವಿಗಳಿದಾವಂತೆ, ಹಾಗೂ 7 ಆಂಜನೇಯ ಮೂರ್ತಿಗಳು, ಒಂದು 3 ಕಾಲಿನ ಮಂಚ ಇದಂತೆ. ಆ 3 ಕಾಲಿನ ಮಂಚದ ಮೇಲೆ ನಾಗಸರ್ಪ ಬಂದು ಮಲಗುತ್ತೆ ಅಂತ ಒಂದು ಸ್ಥಳೀಯರ ನಂಬಿಕೆ. ಹಾಗೂ ಈ 7 ಬಾವಿಗಳನ್ನು ಯಾರು ನೋಡ್ತಾರೆ ಅವ್ರಿಗೆ ಜೀವನದಲ್ಲಿ ಮುಕ್ತಿ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಅಂತೆ. ಆಂಜನೇಯ ಇಲ್ಲೇ ಇದ್ದಾನೆ.
14ನೇ ಶತಮಾನ ಶಾಸನ ತುಣಕ್ಯಭೂಷಣನ ಕಾರ್ಮ ಮೂಲ ಸ್ತಂಭಾಯ ವಿಜಯನಗರ ಸಾಮ್ರಾಜ್ಯದ 14ನೇ ಶತಮಾನದ ಒಳಪಟ್ಟದ್ದು ತುಣಕ್ಯಭೂಷಣನ ಕಾರ್ಮ ಮೂಲ ಸ್ತಂಭಾಯ ಅಂತ ಹೇಳ್ತಾ ಇದೆ. ತಾವರಗೆರೆಯ ಸೀಮೆಯ ಒಳಗಣಾಪುರವೆಂಬ ಗ್ರಾಮದಲ್ಲಿ ಶಿವಸ್ಥಾನಕ್ಕೆ ಸಲ್ಲುವಂತಹದ್ದರೊಳಗೆ ಮೊದಲು ಸೀಮಾಧಿಪತಿಗಳು ಅವನಿತವಾಗಿ ಊರಿಗೆ ಪಡುವಲು ಇದ್ದ ಮಡೆವಲ ಬನಿಯ ಗಿಡಗಳ ಕಳಸಿದ ಕಾಣಿಕೆ, ನಾಡಲಕ, ಗೌಡಮಾನ್ಯದ ಹಣ, ಅಂಗಡಿ ಗಾಣ, ಮನಸಿದ್ಧಾಯ ಕಡ್ಡಾಯ, ರಾಜಋತುರ ರೊಕ್ಕ, ಕುಂಬಾರುತರ ರೊಕ್ಕ, ಬನ ಮಾಳಯವು ಮುಂತಾದ ಸಕಲ ಸರ್ವನಾದಾಯವು ದಾನದ ರಾಜಪೂರ್ವಕವಾಗಿ ಪುರವೆಂಬ ಗ್ರಾಮವು ಆಚಂದ್ರಾರ್ಕವಾಗಿ ಮಾನ್ಯವಾಗಿ ಸ್ಥೂಯಿಗವಾಗಿ ಬಾಳಿ ಬೆಳಗಿತ್ತು ಅಂತ ಉಲ್ಲೇಖ ಮಾಡ್ತಾ ಇದೆ 14ನೇ ಶತಮಾನ ಶಾಸನ. ಮತ್ತು ಕೆಳಗೆ ಬಂದುಬಿಟ್ಟು ಶ್ರೀಮನ್ ಶಕೆ ವರುಷ 1469 ಪ್ಲವಂಗನಾಮ ಸಂವತ್ಸರದ ಪುಷ್ಯ ಮಾಸದ ಬೆದಿಗೆಯಲ್ಲಿ ಶ್ರೀಮಂತ್ ತ್ರಿಪುರ ಸಂಹಾರ ನಂದಿವಾಹನ ಪಾರ್ವತಿ ರಮಣನಾದಂಥ ಪುರದ ಸೋಮೇಶ್ವರ ಮಹಾಲಿಂಗಗೆ ಅರ್ಕಾಜಿ ತಿಮ್ಮಪ್ಪ ನಾಯಕನ ಮಕ್ಕಳು ವಿರೂಪಣ ನಾಯಕನ ನಪ್ಪ ಅಂತ ಉಲ್ಲೇಖ ಮಾಡ್ತಾ ಇದೆ. ಅಂದರೆ ರಾಜಾದಿರಾಜ ವೀರಪ್ರತಾಪ ಸದಾಶಿವರಾಯ ಮಹಾರಾಯ ಅಯ್ಯನವರಿಗೆ ಆಯುಷ್ಯವೃದ್ಧಿ ಆಗಬೇಕು, ಭಯಪ್ಪ ನಾಯಕ ಕೃಷ್ಣಪ್ಪ ನಾಯಕ ಅಯ್ಯನವರಿಗೆ ಪುಣ್ಯವಾಗಬೇಕು, ಅವರ ಮಕ್ಕಳು ವಿರೂಪಣ ನಾಯಕ ತಿಮ್ಮಣ್ಣ ನಾಯಕ ಅಂತ ಉಲ್ಲೇಖ ಮಾಡ್ತಾ ಇದೆ. ಅಂದರೆ ಅವರು ಈ ದೇವಸ್ಥಾನ 14ನೇ ಶತಮಾನದಲ್ಲಿ ಜೀರ್ಣೋದ್ಧಾರಗೊಳಿಸಿರಬಹುದು ಅಂತ ಊಹೆ ಮಾಡಲಾಗಿದೆ ಧಾರವಾಡ ಯೂನಿವರ್ಸಿಟಿಯವರು. ಗುಡಿ ಹೊರಗಡೆ ಇರೋ ಶಿಲಾಶಾಸನ 14ನೇ ಶತಮಾನದ ಅದು ಜೀರ್ಣೋದ್ಧಾರ ಮಾಡಿದ ಟೈಮಲ್ಲಿ ಅದು ಲಾಸ್ಟ್ನೇ ಶಾಸನ. ಅಂದ್ರೆ ಅದಕ್ಕಿಂತ ಹಳೆ ಶಾಸನಗಳು ಹಂಪಿ ಪಂಪಾಪತಿ ಇಲ್ಲಿಂದ ಭೂದಾನ ಕೊಟ್ಟು ಉಲ್ಲೇಖ ಮಾಡ್ತಾ ಇವೆ. ಅಂದರೆ ಅದಕ್ಕಿಂತ ಮುಂಚೆನೇ ಇಲ್ಲಿತ್ತು. ಅಲ್ಲಿ ಇನ್ನೊಂದು ಶಾಸನ ಹೇಳ್ತಾ ಇದೆ, ನಾನಾ ದೇಶದ ಮುಮ್ಮುರಿ ದಂಡಗಳು ನಾಡಾಳುವ ದೊರೆಗಳು ಇಲ್ಲಿ ಸೇರ್ತಾ ಇದ್ದರು, ರಾಜಸಭೆ ಮಾಡ್ತಾಯಿದ್ರು, ಬ್ರಹ್ಮಸಭೆ ಮಾಡ್ತಾಯಿದ್ರು. ಇದು ಒಂದು ಪುರಾಣದ ಒಂದು ದೊಡ್ಡ ನಗರವಾಗಿತ್ತು, ಇದು ಪಟ್ಟಣವಾಗಿತ್ತು ಅಂತ ಆ ಶಾಸನಗಳು ಉಲ್ಲೇಖ ಮಾಡ್ತಾ ಇವಿಲ್ಲ. ಆ ಶಾಸನ ಓಲ್ಡ್ 8ನೇ ಶತಮಾನ 12ನೇ ಶತಮಾನ ಶಾಸನ ಅಲ್ಲಿ ಆ ಉಲ್ಲೇಖ ಮಾಡಿದಾಗ ಇದು 14ನೇ ಶತಮಾನ ಶಾಸನ. ಹಾಗಾಗಿ ಈ ಶಾಸನಕ್ಕಿಂತ ಎಂದಿನ ದೇವಸ್ಥಾನ ಇತ್ತು ಅನ್ನೋ ಪ್ರತಿಬಿಂಬ ತೋರಿಸ್ತಾ ಇವೆ ಶಾಸನಗಳು. ಆಗಿನ ಕಾಲದಲ್ಲಿ ಇದು ಪಟ್ಟಣವಾಗಿತ್ತು. ಪಟ್ಟಣ ಶಾಸನ ಉಲ್ಲೇಖ ಮಾಡ್ತಾ ಇದೆ. ಪಟ್ಟಣವಾಗಿ ಪುರವೆಂಬ ಗ್ರಾಮವು ಆಚಂದ್ರಾರ್ಕವಾಗಿ ಮಾನ್ಯವಾಗಿ ಸ್ಥೂಯಿಗವಾಗಿ ಬಾಳಿ ಬೆಳಗಿತ್ತು ಅಂತ ಹೇಳ್ತಾ ಇದೆ. ನಾವೀಗ ಏನು ನೋಡ್ತಾ ಇದ್ದೀವಿ, ಇದು ನೋಡಿ, ಇದು 14ನೇ ಶತಮಾನದ ಶಿಲಾಶಾಸನ ಅಂತೆ. ಮತ್ತು ಇದು ಏನಿದೆ, ಇದು ನಿಚ್ಚುಣಿಕೆ ಆಕಾರದಲ್ಲಿ ಇದೆಯಲ್ಲ, ಇದು ಸ್ವರ್ಗಕ್ಕೆ ಹೋಗೋ ನಿಚ್ಚುಣಿಕೆ ಅಂತ ಇಲ್ಲಿನ ಜನರು ನಂಬ್ತಾರೆ. ಮತ್ತು ನಿಮ್ಗೆ ಅಲ್ಲಿ ಕಾಣುತ್ತಲ್ವಾ, ಅಲ್ಲಿ ನಿಧಿ ಇದೆ ಅಂತ ಒಂದು ನಂಬಿಕೆ. ಈ ಇದನ್ನ ಕಾಪಾಡೋಕ್ಕೆ ಆ 3 ಕಾಲಿನ ಮಂಚದ ಮೇಲೆ ಒಂದು ನಾಗಸರ್ಪ ಬಂದು ಮಲಗುತ್ತೆ ಅಂತ ನಂಬ್ತಾರೆ ಜನ. ನೋಡಿ, ಕಲ್ಲು ಕೋಳಿ ಇದೆ, ಇಲ್ಲಿ ಕಲ್ಲಿನ ಮುಳ್ಳ ಇದ್ದಾನೆ. ಈ ಕಲ್ಲು ಕೋಳಿ ಕೂಗಿದಾಗ ಈ ಮುಳ್ಳ ಚೂರಿ ಹಾಕಿದರೆ ಹಂಪಿ ಗೋಗಳ ಮೇಲೆ ಕುಂತು ಕಾಗಿ ನೀರು ಕುಡಿದ್ರೆ ಅವತ್ತು ಜಗತ್ ಪ್ರಳಯ ಅಂತ ಒಂದು ವಾಡಿಕೆ. ಅದೇ ವಾಡಿಕೆ. ಕಲ್ಲು ಕೋಳಿ, ಇದು ಕಲ್ಮುಳ್ಳ. ಒಂದು ಆಂಜನೇಯ. ಈ ದೇವಸ್ಥಾನದಲ್ಲಿ 7 ಆಂಜನೇಯ 7 ಬಾವಿ. ಯಾರಿಗೆ ಕಾಣುತ್ತೆ ಅವರಿಗೆ ಮುಕ್ತಿ ಅಂತ ಒಂದು ವಾಡಿಕೆ ಇದೆ. ಅವು ಇಲ್ಲಿ ರಹಸ್ಯವಾಗಿ ಇದ್ದಾವೆ. ಅಷ್ಟು ಪುಣ್ಯವಂತರಿದ್ರೆ ಕಲ್ಲುಗಳು ಇವತ್ತಿಗೂ ಯಾರಿಗೂ 7 ಬಾವಿ ಕಂಡಿಲ್ಲ. ನೋಡಿ, ಚತುರ್ಮುಖ ನಂದಿ. ಇದು ನೋಡಿ ವಿಷ್ಣು. ಆ ಕೈಯಲ್ಲಿ ಶಂಖ ಇದೆ, ಈ ಕಡೆ ಕೈಯಲ್ಲಿ ಇದೆ. ಇದು ನೋಡ್ರಿ ಹಂಪಿ ಪಂಪಾಪತಿ. ಇಲ್ಲಿ ನೋಡಿ ಮಹಿಷಾಸುರ ಮರ್ದಿನಿ. ಇದು ಹಾಲು ಬಾವಿ ಅಂತೇಳಿ. ಹಾಲು ಬಾವಿ ನೀರಲ್ಲ, ಹಾಲು ಬಾವಿ. ಇದು ನೋಡಿ ಬೇಡ್ರೆ ಕಣ್ಣಪ್ಪ. ಇದು ಶಿವ ಗಿಡದ ಕೆಳಗಿದ್ದಾನೆ. ಇದು ಬೇಡ್ರೆ ಕಣ್ಣಪ್ಪ. ಇದು ಶಿವರಾತ್ರಿ ಕಚೇರಿ. ಇದೊಂದು ಸೇರಿ 2. ಬೇಡ್ರೆ ಕಣ್ಣಪ್ಪನ ಎಲ್ಲ ಕೆತ್ತನೆ ಇದೆ. ಕಾಲಕಾಲೇಶ್ವರ ಗಂಟೆ ತಿಸರೋದಿ ಒಳಗೆ ಕಾಲಕಾಲೇಶ್ವರ ಇದ್ದಾನೆ. ಉತ್ತರಕ್ಕೆ ನೋಡ್ಬೇಕು, ಹಿಂಗೆ ಉತ್ತರಕ್ಕೆ ಹೋಗ್ರಿ. ಆಕಾಶ ಕೂಗೋ ಬಂಡಿದೆ. ಆಗಿನ ಕಾಲಕ್ಕೆ ಆಕಾಶ ಕೂಗೋ ಬಂಡಿ ಇದು. ಮೇಲೆ ಮನುಷ್ಯ ಇದ್ದಾನೆ, ಎತ್ತುಗಳಿದ್ದಾವೆ, ಬಂಡಿ ಇದೆ. ಇದು ಸೂರ್ಯದೇವ. ಕೆಳಗಡೆ ಕುದುರೆ ಇದ್ದಾರೆ 7. ವಾಹನ ಕುದುರೆ 7 ಕುದುರೆಗಳಿದಾವೆ ಅಲ್ಲಿ ಕೆಳಗಿದಾವಲ್ಲ. ಇಲ್ಲಿ ನೋಡಿ ಚಂದ್ರ. ವಾಹನ ಚಿಗುರೆ ಇದೆ ಪಕ್ಕಕ್ಕೆ. ಇಲ್ಲಿ ದೋಷ ಪಿಡ್ಡಮ್ಮ ಅಂತ ವಿಗ್ರಹ ಇದೆ ನೋಡಿ. ಇದು
ಖಜಾನೆಗಳಂತ ಹೆಸರು. ಓಕೆ. ಇದು ಹೆಣ್ಮಕ್ಳದ್ದು, ಅದು ಗಂಡ್ಮಕ್ಳದ್ದು. ಈ ದೇವಸ್ಥಾನದಲ್ಲಿ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಕೆಲಸ ಮಾಡಿ ಅವ್ರ ಮನೆಗೆ ಹೋಗೋ ಟೈಮ್ನಾಗ ಇದರ ಕೈ ಇಟ್ಬಿಟ್ರೆ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಅಷ್ಟು ಪೇಮೆಂಟ್ ಕೊಡ್ಬೇಕು ಅಂತೀವಿ. ಹಂಗಾಗಿ ಅವ್ರ ಸೇವೆ ತಕ್ಕಂತೆ ಸೇವೆ ತಕ್ಕಂತೆ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಕೂಲಿ, ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಕೂಲಿ. ಹಾಗೆ ಏನಾದ್ರು ಸಿಗುತ್ತೆ ಅಂತ ಇಟ್ಟರೆ ಏನಾದ್ರು ವಿಷ ಜಂತುಗಳು ಕಡಿತಾ ಇದ್ವು ಅಂತ ಅವ್ರ ಕೈಗೆ. ಕೆಲಸ ಮಾಡಿದ್ರೆ ಪಗಾರ. ಕೆಲಸ ಮಾಡಲ್ಲ ಅಂದ್ರೆ ಏನಿಲ್ಲ. ಒಂದು ವಿಷಯ ಹೆಣ್ಮಕ್ಳಿಗೆ ಬೇರೆ, ಗಂಡ್ಮಕ್ಳಿಗೆ ಬೇರೆ, ಗಂಡ್ಮಕ್ಳಿಗೆ ಬೇರೆ. ಈ ಲಿಂಗದಲ್ಲಿ 1000 ಲಿಂಗಗಳು. ಇದು 2000 ಇದಾವ್ರಿ. ಸ್ತಂಭ ಇದು ಸ್ತಂಭ ಕಟಿಂಗ್ ಆಗಿದೆ ರೀ ನೋಡಿ, ಇಲ್ಲಿದೆ ಕಟಿಂಗ್ ಜಾಗ. ಮುಂಚೆ ಅಲ್ಲಿ ನಿಂತ್ಕೊಂಡಿತ್ತು. ಮುಂಚೆ ಅಲ್ಲಿ ನಿಂತ್ಕೊಂಡಿತ್ತು. ಇದ್ರ ಮೇಲೆ ಈ ಬೀಸು ಕಲ್ಲಿತ್ತು. ಈ ಬೀಸು ಕಲ್ಲಿನ ಮೇಲೆ ಇದೊಂದು ಆಂಜನೇಯ ಇದೆ. ಆ ಆಂಜನೇಯ ಇತ್ತು. ಒತ್ತು ನೋಡೋ ಆಂಜನೇಯ ಅಂತ ಹೆಸರು ಆಗ್ತದೆ. ಟೈಮ್ ನೋಡೋ ಆಂಜನೇಯ, ಒತ್ತು ನೋಡೋ ಆಂಜನೇಯ ಅಂತ ಹೆಸರು. ಇದು ನಾದ ಇದೆ. ಹಾಗಾಗಿ ನಿಧಿಗಳ್ಳರ ಹಾವಳಿಗೆ ಒಳಪಟ್ಟು ಹಾಳಾಗಿದೆ. ಇದ್ರ ನೆರಳಿನ ಮೇಲೆ ಟೈಮ್ಗಳು ತಿಳ್ಕೊಳ್ತಾ ಇದ್ರ ಅವಾಗ. ನೋಡೋ ಆಂಜನೇಯ, ಒತ್ತು ನೋಡೋ ಆಂಜನೇಯ. ನಾದ ಸೇಮ್ ಕಲರ್. ಸೌಂಡೇ ಬೇರೆ ತರ. ಆ ಸೌಂಡ್ ಬರೋದಕ್ಕೆ ಸ್ವಲ್ಪ ಕುಟ್ಟಿ ಎಲ್ಲ ಹಾಳು ಮಾಡಿದ್ದಾರೆ. ಚೋಳಲಿಂಗ ಇದೆ ನೋಡಿ, ಚೋಳಲಿಂಗ. 4 ಚೋಳ ಇದಾವೆ ಕಾಣಿಸ್ತಿ. ಇದು 1 ಚೋಳು, 1 ಚೋಳು, 2 ಚೋಳು, ಇದು 3 ಚೋಳು, ಇದು 4 ಚೋಳು. ಚೋಳಲಿಂಗ ಅಂತ ಹಿಂದೆಲ್ಲ ಹಿಂದೂ ಶೈಲಿ ದೇವಸ್ಥಾನ. ಇಲ್ಲಿ ಎಲ್ಲ ಇದೆಯಲ್ಲ, ಗರ್ಭಗುಡಿ ಗೋಪುರ ಬಂದು, ಈ ಗೋಪುರ ಬಾವಿ ಮೇಲೆ ಗೋಪುರ ಬಂದು, ಈ ಹರಿವಾಣದ ಗೋಪುರ ಬಂದು, ಎಲ್ಲ ಹಿಂದೂ ಶೈಲಿಯಲ್ಲಿ ಗೋಪುರಗಳು. ಮುಂದೆ ನೋಡಿ ಮುಸಲ್ಮಾನ್ ಶೈಲಿ ಗೋಪುರ. ದೇವಸ್ಥಾನ ಇರೋದು ಉತ್ತರಕ್ಕಿದೆ, ದ್ವಾರಬಾಗಿಲಿರೋದು ಪೂರ್ವ. ಕೃಷ್ಣ ಪರಮಾತ್ಮರೇ ಇಲ್ಲಿದ್ದಾನ, ಒಳಗೆ ಹೋಗ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇವೆಲ್ಲ ಸುತ್ತು ಹಸು ನೋಡಿ, ಲಿಂಗ ಮುದ್ರೆ ಇದೆನಾ. ಕೃಷ್ಣ ಹಸುಗಳ ಕಾಯೋ ಸೀನ್ ಇದು ನೋಡಿ. ಪ್ರಾಣಕುಮಾರಿ ಕಡೆಗೆ ತಂದೆ ತಾಯಿನ ಒಟ್ಟು ಇದ್ದಾನೆ, ತೋರಿಸಿದ್ರೆ ಮಾತ್ರ ಕಾಣ್ತಾನೆ ಪ್ರಾಣಕುಮಾರಿ. ಈ ಕಂಬದ ಮಾಹಿತಿ ಏನು? ಇದು ವಾಯುಲಿಂಗ ಅಂತ. ವಾಯುಲಿಂಗ ಅಂತ ಇದಕ್ಕೆ ಹೆಸರು ಏನ್ರಿ. ನೋಡಿ ಟೋಟಲ್ ನೀವು ದೇವಸ್ಥಾನದ ಎಂಟ್ರಿ ಕೊಟ್ಟಗಟ್ಲೆ ಪಾರ್ವತಿ, ಪರಮೇಶ್ವರ, ಗಣಪ, ಷಣ್ಮುಖ, ಒಂದು ಪರಿವಾರ, ಒಂದು ಫ್ಯಾಮಿಲಿ ಟೋಟಲ್ ಎದುರಿಗೆ ಕಾಣಬೇಕು. ಆ ಫ್ಯಾಮಿಲಿ ನೋಡಿಂದೆ ಮುಂದೆ ಎಲ್ಲ ನೋಡ್ಬೇಕು. ಇದು ನೋಡಿ ಭೀಮಸೇನ ಗಜ ಇದೆ, ಇದು ಕಾಮಧೇನು ಏನ್ರಿ. ಇದು 1 ಕೋಟಿ, ಒಂದು ಲೈನ್ 1 ಕೋಟಿ. ಇದು 1 ಕೋಟಿ, 2 ಕೋಟಿ, ಇದು 1 ಕೋಟಿ, 3 ಕೋಟಿ. ಇದ್ರದ್ದು ಮಹಾಭಾರತ ಓಡ್ತಾ ಇದೆ ಈ ಸೀನ್. ಅಂದ್ರೆ ಅಲ್ಲಿ ಗಾಂಧಾರಿ ಗಜಗೌರಿ ವ್ರತ ಮಾಡಿರ್ತಾಳೆ, ಅವ್ರ ತಂಗಿ ಕುಂತಾದೇವಿನ ಕರೆದಿರೋದಿಲ್ಲ. ಆಕಿ ಮಣ್ಣಿನ ದಾನೆ ಮಾಡಿ ಮಣ್ಣಿನ ಮೂರ್ತಿ ಮಾಡಿ ಪೂಜೆ ಮಾಡಿರ್ತಾಳೆ. ಮಂದಿನೆಲ್ಲ ಕರೆದಿರ್ತಾಳೆ, ಅವ್ರ ಅಕ್ಕನ ಕರೆದಿರಾಗಿಲ್ಲ. ಯಾರನ್ನ? ಕುಂತಾದೇವಿನ ಕರೆದಿರಲಾರ್ದಕ್ಕ ಕುಂತಾದೇವಿ ತನ್ನ ಅಳಲನ್ನ ಮಕ್ಕಳಿಗೆ ತೋಡ್ಕೊಂತಾಳೆ. ನನ್ನ ಅಕ್ಕ ಗಜಗೌರಿ ವ್ರತ ಮಾಡಿದ್ಲು, ನನ್ನ ಕರೀಲಿಲ್ಲ ಅಂತ ಅಳಲು ತೋಡ್ಕೊಂಡಾಗ, ವ್ಯಕ್ತಪಡಿಸಿದಾಗ ಮಕ್ಕಳು ಶಪಥ ಮಾಡ್ತಾರೆ, ನಾವು ದೇವಲೋಕದ ಐರಾವತವನ್ನೇ ಸರಿಸಿ ನಿನ್ನ ಗಜಗೌರಿ ವ್ರತ ಮಾಡುತ್ತೇವೆ, ನೀನು ಕೊರಗಬೇಡ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ದೇವಲೋಕದೊಳಗ ಕಾಮಧೇನು ತರಬೇಕಂದ್ರೆ ಇಂದ್ರನ ತಲೆ ಇರ್ತದೆ. ಇಂದ್ರನ ತಲೆ ಇದ್ರೆ ಅಲ್ಲಿ ಪುರುಷಾಮೃಗ ಇರ್ತದೆ, ಅದನ್ನ ತರಕ್ಕೆ ಹೋಗ್ಬೇಕು. ಭೀಮಸೇನ ಹೋಗ್ಬೇಕು, ಅಲ್ಲಿ ಪುರುಷಾಮೃಗ ಇದೆ, ತಿಂದು ಬಿಡ್ತಾ ಇದೆ ನರಮಾನವರು ಹೋದ್ರೆ. ಹಾಗಾಗಿ ಈತ ಆಂಜನೇಯನ ಸಹಾಯ ಕೇಳಿದ. ಆಂಜನೇಯ 3 ರೋಮ ಕಿತ್ತು ಕೊಡ್ತಾ ಮುಂದಿಲೆವು. ಪುರುಷಾಮೃಗ ತಿನ್ನಕ್ಕೆ ಬಂತಂದ್ರೆ 1 ರೋಮ ಹೋಗಿದ್ರೆ 1 ಕೋಟಿ ಲಿಂಗು. ಈ ಕೋಟಿ ಲಿಂಗ ಪೂಜೆ ಮಾಡ್ಕೊಂಬಂದು ಅದು ತಿನ್ನಬೇಕು. ಅಷ್ಟೊತ್ತಿಗೆ ಈತ ಮತ್ತೆ ಕೆಳಗೆ ಬರ್ತಾನೆ. ಮತ್ತೆ ತಿನ್ನಕ್ಕೆ ಬಂತಂದರೆ ಮತ್ತೆ 1 ರೋಮ ಹೋಗಿದ್ರೆ ಕೋಟಿ ಲಿಂಗು. ಮತ್ತೆ ಈ ಕೋಟಿ ಲಿಂಗ ಪೂಜೆ ಮಾಡಿ ತಿನ್ನಬೇಕಂತಂದ್ರೆ ಮತ್ತೆ ಕೆಳಗೆ ಬರ್ತಾನೆ. ಮತ್ತೆ 3ನೇ ಸತಿ ಅಟ್ಯಾಕ್ ಮಾಡಿ ತಿಂದಾಗ ಮತ್ತೆ ಕೋಟಿ ಲಿಂಗು. ಇನ್ನೊಂದು ರೋಮ ಇರ್ತಲ್ಲ, ಮತ್ತೆ ಕೋಟಿ ಲಿಂಗು. ಈ ಕೋಟಿ ಲಿಂಗ ಪೂಜೆ ಮಾಡ್ಕೊಂಬರೋದ್ರಲ್ಲಿ ಅದು ಭೂಮಿಗೆ ಬಂದಿರ್ತಾನೆ. ಅವ್ರ ತಾಯಿ ಗಜಗೌರಿ ವ್ರತ ಮಾಡೋದಕ್ಕೋಸ್ಕರ ಕಾಮಧೇನನ್ನ ಕರ್ಕೊಂಬಂತ ಮಹಾಭಾರತ ಸೀನ್. ಈ ದೇವಾಲಯದಲ್ಲಿ ಕೋಟಿಗೂ ಅಧಿಕ ಲಿಂಗಗಳಿದ್ದಾವೆ. ಅವು ಒಂದೇ ರೀತಿ ಇಲ್ಲದೆ ಇಲ್ಲಿ ವಿವಿಧ ಪ್ರಕಾರದ ಲಿಂಗಗಳಿದ್ದಾವೆ.
ಇಲ್ಲಿ ನೋಡಿ ಫಸ್ಟ್ ಲೈನ್ ಏನಿದೆ ಅಲ್ಲಿ ಸಿಂಗಲ್ ಲಿಂಗಗಳಿದ್ದಾವೆ. ಅದಾದ ನಂತರ ಒಂದೇ ಲಿಂಗದಲ್ಲಿ 10 ಲಿಂಗ, ಅದಾದ ನಂತರ ಒಂದೇ ಲಿಂಗದಲ್ಲಿ 100 ಲಿಂಗಗಳು. ಈ ಲೈನ್ ಏನಿದೆ 500, 1000, 2000 ಅಂದರೆ ಒಂದೇ ಲಿಂಗದಲ್ಲಿ 2000 ಲಿಂಗಗಳಿದ್ದಾವೆ. ಇಲ್ಲಿ ಕೆಲವೊಂದು ವಿಶಿಷ್ಟವಾದ ಲಿಂಗಗಳಿಗೆ ಒಂದೊಂದು ಹೆಸರಿದೆ. ಪಂಚಲಿಂಗ, ನವಗ್ರಹ ಲಿಂಗ, ಚೋಳಲಿಂಗ ಹಾಗೂ ಮುನಿಸುಲಿಂಗ. ಆ ಮುನಿಸುಲಿಂಗಕ್ಕೆ ಒಂದು ವಿಶಿಷ್ಟವಾದಂತಹ ಕಥೆ ಇದೆ, ಅದನ್ನು ನೋಡೋಣ ಬನ್ನಿ. ನಾವು ಅಲ್ಲಿ ಸಹಸ್ರ ಕೋಟಿ ಲಿಂಗಗಳನ್ನು ನೋಡಿದ್ದೀವಿ. ಅಲ್ಲಿ ಒಂದು ದಿವಸ ಒಬ್ಬ ಭಕ್ತರು ಬಂದು 2 ಚೀಲ ಅವರೆಕಾಳು ತಂದಿರ್ತಾರಂತೆ. ಎಲ್ಲ ದೇವರಿಗೆ ಒಂದೊಂದು ಅವರೆಕಾಳುಗಳನ್ನ ಇಟ್ಕೊಂತ ಬರ್ತಾರೆ. ಲಾಸ್ಟಿಗೆ ಕೊನೆಯದಾಗಿ ಒಂದು ಲಿಂಗಕ್ಕೆ ಅವರೆಕಾಳು ಇಡೋಕ್ಕೆ ಅವರೆಕಾಳು ಇರೋದಿಲ್ಲ. ಆಗ ಆ ದೇವರು ಸಿಟ್ಟುಕೊಂಡು ಆ ಗುಡಿಯಿಂದ ಆಚೆ ಬಂದು ಕುಣಿದಿರ್ತಾನಂತೆ. ಅದೇ ಈ ದೇವರು. ಇದನ್ನು ಮುನಿಸುಲಿಂಗ ಮತ್ತು ಷಟ್ಗನ್ ದೇವರು ಅಂತ ನಮ್ಮ ಆಡು ಭಾಷೆಯಲ್ಲಿ ಕರೀತಾರೆ. ನಾವು ಸೋಮನಾಥೇಶ್ವರದ ಕೋಟಿಲಿಂಗ ನೋಡಿದ್ವಲ್ಲ, ಅಲ್ಲಿಗೆ ಜಾತ್ರೆ ದಿವಸ ಕಳಸ ಈ ಮನೆಯಿಂದನೇ ಹೋಗುತ್ತಂತೆ. ಈ ಮನೆಗೆ ಆಲ್ಮೋಸ್ಟ್ 600 ವರ್ಷಗಳ ಇತಿಹಾಸ ಇದೆ ಅಂತೆ. ಈ ಮನೆ ಮತ್ತು ಈ ಮನೆಯ ವಂಶಸ್ಥರ ಸ್ವಲ್ಪ ಮಾಹಿತಿಯನ್ನು ನಾವು ಇಲ್ಲಿ ಕೇಳೋಣ. ಈ ಯಾರು ಆಳಿದ್ರಣ ಸ್ಟಾರ್ಟಿಂಗ್ ಈ ಮನೆತನ? ಸ್ಟಾರ್ಟಿಂಗ್ ರಾಜರ ಹೆಸರೇನು? ಸ್ಟಾರ್ಟಿಂಗ್ ರಾಜರ ಹೆಸರು. ಸೊ ಪ್ರಾರಂಭವಾಗಿ ರಾಜರ ಹೆಸರು ಅಂತಂದರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ವಿಜಯನಗರ ಅರಸಿಗೆ ಸಂಬಂಧಪಟ್ಟ ಮನೆತನ. ಈಗ ನೀವು ಅಲ್ಲಿ ಮೇಲೆ ನೋಡ್ತಿರ್ಬೋದು, ಅದು ಬೇರೊಂಡ ಪಕ್ಷಿ ಕಾಣುತ್ತೆ. ಇದು ಯಾವ ರಾಜರ ಮನೆತನ ಅಂದರೆ ಮೈಸೂರು ರಾಜರದ ಮನೆತನ. ಇದು ರಾಜ ಲಾಂಛನ ಇದೆ. ಸೊ ಮೈಸೂರು ರಾಜರು ಯಾರು? ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರು ಇವರೆಲ್ಲ ಈ ಕಡೆ ಭಾಗದ ಇವರಿಗೆ ನಾವು ಇಲ್ಲಿ ಕಾಮನ್ ಆಗಿ ಇಲ್ಲಿ ಸುತ್ತಹಳ್ಳಿ ಅಂತ ಕರೀತಾರೆ, ದಣಿಯರ್ ಅಂತ ಕರೀತಾರೆ. ಸೊ ಒಂಥರ ಇವರು 18 ಹಳ್ಳಿ ಇವರು ಉಸ್ತುವಾರಿ ಕೊಟ್ಟಿರ್ತಾರೆ. ಇವರು 18 ಹಳ್ಳಿ ಟ್ಯಾಕ್ಸ್ ಎತ್ತಿಗೆಂದು ಗೌರ್ಮೆಂಟ್ ನಡೆಸಿ ಇವರೆಲ್ಲ ರಾಜರು ಇದಕ್ಕೆಲ್ಲ ಈ ಥರ. ಸೊ ಈಗ ನೀವು ಪೂರ್ವ ಸೋಮನಾಥ ಹೇಳಿದ್ರಲ್ಲ, ದೇವಸ್ಥಾನ ನೋಡ್ಕೊಂಡು ಬಂದಿರಲ್ಲ, ಆ ದೇವಸ್ಥಾನದ ವರ್ಷ ಆಗಸ್ಟ್ ಶ್ರಾವಣ ಮಾಸದ ಕಡೆ ಸೋಮವಾರದಲ್ಲಿ ಆಗಸ್ಟ್ ತಿಂಗಳದಾಗ ಜಾತ್ರೆ ಆಗುತ್ತೆ, ರಥೋತ್ಸವ ಆಗುತ್ತೆ. ಅದಕ್ಕೆ ಕಳಸ ಹೋಗುತ್ತೆ, ಮೇಲೆ ಕುಂದಿರ್ಸ್ತಾರಲ್ಲ ಕಳಸ, ಆ ಕಳಸ ಇದೇ ಮನೆಯಿಂದ ಹೋಗುತ್ತೆ. ಸೊ ಮೂಲತಃ ಇದನ್ನು ವಿಜಯನಗರ ಸಾಮ್ರಾಜ್ಯದ ಇದೇ ಮನೆತನ ಸ್ಥಾಪನೆ ಆಗಿರುತ್ತೆ. ಅಲ್ಲಿಂದ ಇಲ್ಲಿ ತನಕ ಕೂಡ ಒಂದು ರಾಜರ ಮನೆತನ ಆಗಿ ನಮ್ಮ ಸುತ್ತಮುತ್ತ ಭಾಗಕ್ಕೆ ಒಂದು ಉಳ್ಕೊಂಡಿದೆ ಇಲ್ಲಿ. ಇನ್ನು ಈ ಮನೆತನಕ್ಕೆ ಇಲ್ಲಿ ರಾಣಿ ಹೆಸರೇನಂದ್ರೆ ಹಂಪಮ್ಮ ರಾಣಿ ಅಂತ ಇದ್ರು. ಸೊ ಅವರ ಹೊತ್ತಿಂದ ಎಲ್ಲ ಊರನ್ನ ನಮ್ಮೂರಲ್ಲಿ ಇಲ್ಲಿ ಎಷ್ಟನೇ ತಲೆಮಾರಿನವ್ರು ಈಗ ಇಲ್ಲಿ? ಸೊ ನಮಗೆ ಗೊತ್ತಿರೋ ಪ್ರಕಾರ ಒಂದು 6ನೇ ತಲೆಮಾರು ಹೋಗಿರ್ಬೋದು ಸರ್, ನಮ್ಗೆ ಗೊತ್ತಿರೋ ಪ್ರಕಾರ. ಪಕ್ಕ ಗೊತ್ತಿಲ್ಲ ನಮಗೆ ಅಷ್ಟೇ. ಬಟ್ 6 ತಲೆಮಾರು ಆಗಿದಾವೆ. 6 ತಲೆಮಾರು ಅಂದರೆ 600 ವರ್ಷಗಳ ಇತಿಹಾಸ ಇದೆ. ಇದೆಲ್ಲ ಇನ್ನೂ ಇತ್ತು, ಮನೆ ಎಲ್ಲ ಬಿದ್ದು ಇದಾಗಿ ಕಾಲಕ್ರಮೇಣ ಚೇಂಜ್ ಮಾಡಿ ಇಲ್ಲೆಲ್ಲ ನೋಡ್ಬೋದು. ಎಲ್ಲ ಚೆನ್ನಾಗಿ ನೀವು ಇದು ಕಚೇರಿ ಅಂತ ಕರೀತಾರೆ. ಇಲ್ಲೆಲ್ಲ ಹಿಂದಕ್ಕೆಲ್ಲ ಇಲ್ಲಿ ಒಂಥರ ಕಂದಾಯ ರೆವಿನ್ಯೂ ಡಿಪಾರ್ಟ್ಮೆಂಟ್, ಆಮೇಲೆ ಜೈಲೆಲ್ಲ ತಪ್ಪು ಮಾಡಿದಾರೆಲ್ಲ ಶಿಕ್ಷೆ ಕೊಡೋದು. ಸೊ ಎಲ್ಲ ಇಲ್ಲೇ ಮಾಡ್ತಿದ್ರು. ಬಟ್ ಆಮೇಲೆ ಮುಂದೆ ಇದೆಲ್ಲ ಇಲ್ಲಿ ದನ ಕಟ್ಟೋದಾಗಿರ್ಬೋದು, ಕುದುರೆ ಕಟ್ಟೋದು. ಅಲ್ಲಿ ಮುಂದೆ ಇದು ಇದೆ ದೇವಸ್ಥಾನ, ಅದು ಶಿವಲಿಂಗ ಇದೆ ಅಲ್ಲಿ ದೇವಸ್ಥಾನ ಇದೆ. ಮುಂದೆ ಆಂಜನೇಯನ ಟೆಂಪಲ್ ಇದೆ. ಸೊ ಇನ್ನೂ ಇತಿಹಾಸ ಭಾಳ ಇದೆ ಈ ಮನೆತನ. ನೋಡಿದ್ರಲ್ಲ, ಈ ಮನೆಗೆ ಆಲ್ಮೋಸ್ಟ್ 600 ವರ್ಷಗಳ ಇತಿಹಾಸ ಇದೆ. ಈ ಮನೆಯ ಕಂಪ್ಲೀಟ್ ಮಾಹಿತಿ ಮತ್ತು ಇವರ ವಂಶಸ್ಥರ ಕಂಪ್ಲೀಟ್ ಮಾಹಿತಿಯನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಈ ವಿಡಿಯೋನು ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.